ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ವಿಶೇಷವಾಗಿರುವಂತಹ ಯುಗಾದಿ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಬಹಳ ಪ್ರೀತಿಯಿಂದ ಮಾಡುವಂತಹ ಹಾಲು ಹೋಳಿಗೆಯನ್ನು ನಾವು ನಿಮಗೆ ವಿತ್ ಟಿಪ್ಸ್ ಈಸಿಯಾಗಿ ತೋರಿಸ್ಕೊಡ್ತೀವಿ ರೀ. ಅಲ್ಲಿ ತನಕ ನೀವೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ಈಗ ಜಲ್ದಿ ಸಬ್ಸ್ಕ್ರೈಬ್ ಒಂದು ಆಗಿಬಿಡ್ರಿ. ಹಂಗೆ ನಮ್ಮ ಫೇಸ್ಬುಕ್ ಪುಟ ಸವಿರ್ ಚೇಸೋಗಳನ್ನ ತಾವೇನ್ರಿ ಫಾಲೋ ಮಾಡಲಿಲ್ಲ ಅಂತಂದ್ರೆ ಅದನ್ನು ಸಹ ಮಾಡಿಬಿಡ್ರಿ. ನೋಡಿರಿ, ರೆಸಿಪಿ ಶುರು ಮಾಡೋ ಬರ್ರಿ. ಇದಕ್ಕೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಕವು ನಿಮಗೆ ಒಂದೊಂದು ಮುಂದೆ ಹೇಳ್ತೀನಿ. ನಾ ಅಳತೆಗೆ ತೋರಿಸ್ಕೊತ ಹೇಳ್ಕೊತಾರೆ. ನೋಡಿರಿ, 1 ಟೇಬಲ್ ಸ್ಪೂನಷ್ಟು ಗಸಗಸಿಯನ್ನು ನೀವು ತಗೋರಿ. 1 ಟೇಬಲ್ ಸ್ಪೂನಷ್ಟು ಗಸಗಸಿಯನ್ನು ಒಂದು ಪಾಣ್ಯಾಗ ಹಾಕಿ ಚಲೋತ್ನಂಗಿ ಸ್ವಲ್ಪ ಹೊತ್ತ ಹುರಿರಿ. ಒಂದು ಈಟ ಹುರಿರಿ, ಭಾಳ ಏನು ಹುರಿದು ಬೇಕಾಗಿಲ್ಲ, ಹೊತ್ತಿಸಬೇಡ್ರಿ. ಆಮೇಲೆ ತಂದನ ಒಂದು ಬಟ್ಲದಾಗ ತೆಗೆದಿಟ್ಕೊಂಡು ಅದ್ರಾಗ ಗೋಡಂಬಿಯನ್ನು ಒಂದು 5 ರಿಂದ 6 ಹೆಚ್ಚು ಹಾಕೋರಿದ್ರೆ ಹಾಕಿರಿ. ಹಾಕಿ ಒಂದು ಸ್ವಲ್ಪ ಹಾಲಿನಾಗ ಅದನ್ನು ಹಂಗೆ ಬಿಸಿ ಹಾಲಿನಾಗ ಬಿಟ್ಬಿಡ್ರಿ. ಹಂಗೆ ಆ ಕಡೆ ಕೇಸರನ್ನು ಹಾಲಿನಾಗ ಹಾಕಿ ಅದನ್ನು ಸಹ ಹಂಗೆ ಬಿಟ್ಬಿಡ್ರಿ. ಈಗ ಇಲ್ಲಿ ನೋಡಿ ಏನು ಮಾಡಿರಿ ಅಂತಂದ್ರೆ ಒಂದು ಮಿಕ್ಸಿಂಗ್ ಬೌಲ್ದಾಗ ಅಥವಾ ಒಂದು ಪಾತ್ರದಾಗ ರೀ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೋರಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಈ ಒಂದು ರವಾ ಚಿರೋಟಿ ರವಾನ ತಗೋರಿ. 1 ಟೇಬಲ್ ಸ್ಪೂನಷ್ಟು ರೀ. ಅದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ನೀವು ಹಾಕಿರಿ, ಚಿಟಿಕೆಯಷ್ಟು ರೀ. ಅದಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಣ್ಣು ಹಾಕಿರಿ. ಹಾಕಿದ ನಂತರ ಚಲೋತ್ನಂಗಿ ಈ ಹಿಟ್ಟನ್ನು ನೀವು ಈ ತುಪ್ಪದಾಗ ಚಲೋತ್ನಂಗಿ ಉಪ್ಪದು ಎಲ್ಲ ಮಿಕ್ಸ್ ಆಗುವಂಗೆ ಕಲಿಸ್ಬೇಕು. ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ನೀವು ನಾದ್ಕೊಳ್ಬೇಕು. ಆದ್ರೆ ನೆನಪಿಟ್ಟುಕೊರಿ, ಸ್ವಲ್ಪ ಅದನ್ನು ಗಟ್ಟಿ ನಾದಬೇಕು. ಸ್ವಲ್ಪ ಗಟ್ಟಿ ರೀ, ನೆನಪಿಟ್ಟುಕೊರಿ. ಅಷ್ಟಾದ್ಮೇಲೆ ಇದನ್ನೇನು ಮಾಡಿರಿ, ಒಂದು ಬೌಲ್ ಅಥವಾ ಒಂದು ಪ್ಲೇಟನ್ನು ಮುಚ್ಚಿ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಈಗ ವಾಪಸ್ ನಾವು ಹಾಲು ಕಡೆ ಬರೋಣ. ಅದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಚಲೋ ಅಂತ ತಗೋರಿ. ಆಮೇಲೆ ನೆನೆಸಿಟ್ಟಂತಹ ಬಾದಾಮು ಮತ್ತು ಪಿಸ್ತಾವನ್ನು ನಾವಿಲ್ಲಿ ಹಾಕಕತ್ತೀವಿ. ಅದ್ರ ಜೊತೆ ಈಗರೆ ಹಾಲಾಗಿ ಇಟ್ಟಿದ್ದೀವಲ್ಲ ಗಸಗಸಿಯನ್ನು ಅದನ್ನು ಸಹ ಇಲ್ಲಿ ತೊಗೊಂಬಂದು ಅದ್ರ ಜೊತೆ ನೀರನ್ನು ಸೇರಿಸಿ ನಾವಿಲ್ಲಿ ಸೇರ್ಸಾಕತ್ತೀವಿ. ಹಾಲು ಮಾಡ್ಕೊಳ್ಬೇಕಾದಕ್ಕೆ ರೀ ಇದಕ್ಕೆ ಏಲಕ್ಕಿಯನ್ನು ಹಾಕೊಂಡು ಸ್ವಲ್ಪ ಏಲಕ್ಕಿ ಒಂದು 5 ರಿಂದ 6. ಅದಾದ ನಂತರ ಇದನ್ನು ನಾವು ಗಿರ್ರ ಅಂಥೇಳಿ ಅನ್ಸಾಕ ಚಾಲು ಮಾಡ್ಬೇಕ್ರಿ. ಹೆಂಗೆ ನೀವು ರುಬ್ಕೊಂಡು ತೊಗೊಂಬಂದ್ರಿ ಅಂತಂದ್ರೆ ಕಾಯಿ ಹಾಲು ತಯಾರಾಗ್ತದೆ ರೀ. ಆದ್ರೆ ಇಲ್ಲೇ ಕೆಲಸ ಮುಗಿತನ ಇಲ್ಲ. ನೋಡಿ, ಒಂದು ಪಾತ್ರದಾಗ ಅದನ್ನೆಲ್ಲನೂ ಹಾಕಿ ನಾವು ಅದಕ್ಕೆ ಹಾಲನ್ನು ಸೇರ್ಸಾಕತ್ತೀವಿ. ಇಲ್ಲಿ ಮೊದಲಿಗೆ ನಾವು ನಿಮಗೆ 2 ಕಪ್ ಹಾಲನ್ನು ತೋರಿಸಿದ್ದೀವಿ. ಇನ್ನೊಂದು ಕಪ್ ಹಾಲು ಏನು ಮಾಡಿರಿ, ಮಿಕ್ಸರ್ ಜಾರ್ದಾಗ ಹಾಕಿರ ಅದನ್ನು ಮಿಕ್ಸ್ ಮಾಡಿ ಇದ್ರೊಳಗನ ಸೇರಿಸ್ಬಿಡ್ರಿ. ಈಗ ಗ್ಯಾಸ್ ಚಾಲು ಮಾಡಿರಿ. ನೀವು ಸಣ್ಣ ಉರಿ ಒಳಗನ ಅದರ ಸಣ್ಣ ಫ್ಲೇಮ್ದಾಗನ ಚೆನ್ನಾಗಿ ಅದನ್ನು ಕುದಿಯೋಕೆ ಸ್ಟಾರ್ಟ್ ಮಾಡಿಸ್ರಿ. ಆಮೇಲೆ ಅದರೊಳಗೆ ನಾವು ಬ್ರೌನ್ ಶುಗರನ್ನು ಹಾಕಿದ್ದೀವಿ. ನೀವು ಯಾವ್ದು ಬೇಕಾದ ಸಕ್ಕರೆಯನ್ನು ಹಾಕಿ ಸ್ವಲ್ಪ ಅದನ್ನು ಕರಗುವಂಗೆ ನೋಡ್ಕೊತ ಇರಬೇಕಾಕೈತಿ ರೀ. ತಿಳ್ತಿರಲ್ಲ, ಈ ರೀತಿಯಾಗಿ ಭಾಳ ಚಲೋತ್ನಂಗೆ ಈ ಒಂದು ಕಾಯಿ ಹಾಲು ತಯಾರಾಗ್ತದೆ ರೀ. ಅದಕ್ಕೆ ಇಲ್ಲಿ ಕಟ್ ಮಾಡ್ಕೊಂಡಂತಹ ಪಿಸ್ತಾ, ಬಾದಾಮ್, ಗೋಡಂಬಿ, ಡ್ರೈ ಫ್ರೂಟ್ಸ್ ನಿಮಗೆ ಏನು ಬೇಕೋ ಅವುಗಳನ್ನು ಹಾಕಿ ಚೆಂದಂಗೆ ಒಂದೀಟ ಮಿಕ್ಸ್ ಮಾಡಿ. ಅದಾದ ನಂತರ ನೆನೆಸಿಟ್ಟಿದ್ದೀವಿ ನೋಡ್ರಿ, ಅಂದ್ರೆ ಹಾಲಿನಾಗ ಸ್ವಲ್ಪ ಕೇಸರನ್ನು ಹಾಕಿಟ್ಟಿದ್ದೀವ್ರಲ್ಲ ಅದನ್ನು ಸಹ ಇಲ್ಲಿ ನೀವು ಸೇರಿಸ್ಬೇಕು. ಸೇರಿಸಿ ಚೆಂದಂಗೆ ಮಿಕ್ಸ್ ಸಹ ಮಾಡ್ಬೇಕ್ರಿ. ಇದಂತೂ ನಿಮಗೆ ಗೊತ್ತಾಗ್ತೈತಿ, ಭಾಳ ಈಸಿಯಾಗಿರುವಂಥ ರೆಸಿಪಿ. ನೀವು ಇದನ್ನು ಸಣ್ಣ ಹುಡುಗರಿಗೆ ಕೊಟ್ರಿ ಅಂತಂದ್ರೆ ಅವರು ಭಾಳ ಪ್ರೀತಿಯಿಂದ ಕುಡಿತಾರೋ. ಹಂಗೆ ಆರೋಗ್ಯಕರವಾದಂತಹ ಹಾಲು, ಹೆಲ್ದಿಯಾಗಿರುವಂತಹ ಹಾಲು ಮಸ್ತಾಗಿ ಮಾಡ್ಕೊಳ್ಬೋದು ರೀ. ಹಿಂಗೆ 2 ಕುದಿ ಬರಸ್ರಿ. ಬರೀ 2 ಕುದಿ ಬಂದಾದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡ್ರಿ. ಆಮೇಲೆ ಆಗಲೇ ಏನು ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ರಲ್ಲ ಆ ಒಂದು ಹಿಟ್ಟನ್ನು ಅಲ್ಲಿಗೆ ವಾಪಸ್ ನಾವು ಹೋಗೋಣ ಬರ್ರಿ. ಕಣ್ಣ ಚಲೋತ್ನಂಗಿ ಕೈಯಿಂದ ಮಿದ್ದಿದ್ರಿ ಅಂತಂದ್ರೆ ಅದು ಬರಬ್ಬರಿಯಾಗಿ ಹಾಲು ಮಾಡ್ಕೊಳ್ಳೋಷ್ಟಿಗೆ ಚೆಂದಂಗೆ ನಡೆದತಿ. ಇಷ್ಟ ನಮಗೆ ಬಂದ್ರೆ ಸಾಕು. ಇನ್ನು ನಾವೇನು ಮಾಡೋಣ, ಅದ್ರಾಗ ದೊಡ್ಡ ಉಳ್ಳಿ ಮಾಡ್ಕೊಂಡು ಅಂದ್ರೆ ಕೆಲಸ ಜಲ್ದಿ ಮಾಡ್ಕೊಳ್ಳೋದು ಕಡೆ ಗಮನ ಕೊಡ್ತಿರ್ತೀವಿ ರೀ. ಯಾವುದೋ ಹಬ್ಬದಾಗ ಆದರೂ ಆಯ್ತು, ಚಲೋತ್ನಂಗೆ ಆಗಿರ್ಬೇಕು ರೀ, ಶುದ್ಧಂಗೆ ಆಗಿರಬೇಕು, ಆದ್ರೆ ಸಮಯದಾಗನ ಆಗಿರ್ಬೇಕು. ಅದಕ್ಕೆ ಉಳ್ಳಿಯನ್ನು ಒಂದು ಈಟು ಮೈದಾ ಹಿಟ್ಟಿನಾಗ ಚಾಣಿಸಿದಂತಹ ಮೈದಾ ಹಿಟ್ಟಿನಾಗ ಎದ್ದು ನಾವು ತೊಗೊಂಬಂದ ದೊಡ್ಡ ಉಳ್ಳಿ ಇಟ್ಕೊಂಡಿದ್ದೀವಿ ರೀ. ದೊಡ್ಡದಾಗಿನ ಲಟ್ಸುನು ನೋಡಿರಿ. ಈ ರೀತಿಯಾಗಿ ಪೂರ್ತಿಯಾಗಿ ಚಪಾತಿಗೆ ಒಂದು ಸ್ವಲ್ಪ ದೊಡ್ಡದನ್ನ ಲಟ್ಸುನು. ಇದ್ರಾಗ ನಾವು ನಮಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಂಡು ಅಂದ್ರೆ ಒಂದು ಪ್ಲೇಟ್ ತೊಗೊರಿ ಅಥವಾ ಏನು ಬೇಕಾದ ತೊಗೊಂಡು ಈ ರೀತಿಯಾಗಿ ಒಂದೇ ಸೌಂಡಾಗಿ ನೀವು ಎಲ್ಲ ಪೂರಿಗಳನ್ನು ಅಥವಾ ಹೋಳಿಗೆಗಳನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ರೀ. ಒಂದು ಹಿಂಗೆ ಮಾಡಿದ್ರಿ ಅಂತಂದ್ರೆ ಜಲ್ದಿ ಆಗ್ತಾವೆ, ಪಟ್ ಅಂತೆ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಕೈ ಕೂತಿತ್ತು, ರೂಢ ಇತ್ತು ಅಂತಂದ್ರೆ ಸಣ್ಣ ಉಳ್ಳಿ ಮಾಡ್ಕೊಂಡು ಚೆಂದಂಗೆ ಲಟ್ಟಿಸಿ ಆ ರೀತಿಯಾಗಿ ಮಾಡ್ತಂದ್ರೆ ಹಂಗೂ ಮಾಡ್ಕೊಳ್ಬೋದು. ಎಕ್ಸ್ಟ್ರಾ ಇದ್ದಿದ್ದು ತೆಗಿರಿ ಮತ್ತು ಉಳ್ಳಿ ಮಾಡ್ಕೊಂಡು ಲಟ್ಟಿಸ್ರಿ. ಎಣ್ಣೆ ಚಲೋತ್ನಂಗೆ ಕಾದಿರ್ತೈತಿ, ಕಾದಿರಬೇಕು ಅಂದ್ರನ ಈ ಒಂದು ಮಸ್ತಾಗಿರುವಂತಹ ಉಬ್ಬಿ ಈ ರೀತಿ ಪೂರಿ ಅಥವಾ ಹೋಳಿಗೆಗಳು ಬರ್ತಾವೆ. ಹಿಂಗೆ ನೀವು ಹಾಕಿ ಕೆಳಗ ಮ್ಯಾಲ ಒಂದು 2-3 ಸಲ ಮಾಡಿ ತಕ್ಕೊಂಬಿಡ್ಬೇಕು. ಇಷ್ಟ ನಮಗೆ ಬೇಕಾಗಿರೋದು. ತಿಳ್ತಿರಲ್ಲ, ಹಿಂಗೆ ನೀವು ಎಲ್ಲವನ್ನ ಎಣ್ಣೆ ಒಳಗೆ ಕರಿದು ತೆಗಿಬೇಕಾಕೈತ್ರಿ. ಒಂದು ಈ ರೀತಿಯಾಗಿ ಕಲರ್ ಬರಬೇಕು, ಗುಳ್ಗುಳ ಕಂಡು ಅಂತಂದ್ರೆ ಸಾಕು. ನೀವು ಮ್ಯಾಲ ಕೆಳಗ ಮ್ಯಾಲ ಮಾಡಿ ತೆಗೆದುಬಿಟ್ರೆ ಮುಗ್ದು ಹೋಗ್ತೈತಿ. ಸಿಂಪಲ್ ಆಗಿರುವಂತಹ ರೆಸಿಪಿ ರೀ, ಭಾಳ ಚಲೋತ್ನಾಗಿರುವಂತಹ ರೆಸಿಪಿ. ಇದಕ್ಕೆ ಕಲರ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಬೋದು. ಆದ್ರೆ ಹಾಕಲಿಲ್ಲ ಅಂದ್ರೂ ನೋಡ್ಬೋದು ನೀವು, ಚಂದ ಕಲರ್ ಬಂದವು, ಚಂದ ಕಾಣತ್ತಾವು, ಬರಬ್ಬರಿಯಾಗಿನೂ ಅದಾವ್ರಿ.
ಆಗಲೇ ನಿಮಗೆ ನಾವು ತೋರಿಸಿದಂತಹ ಹಾಲು ಅಂದರೆ ಕಾಯಿ ಹಾಲು ಬಹಳ ಸಿಂಪಲ್ಲಾಗಿ ರೆಡಿ ಆಯಿತು. ಇದನ್ನು ನೀವು ಬೇಕಂದ್ರೆ ಪೂರಿ ಜೊತೆ ಅಥವಾ ಹೋಳಿಗೆ ಜೊತೆ ಅಂತ ಅಲ್ರಿ, ಚಪಾತಿ ಜೊತೆ ತಿಂದು ನೋಡ್ರಿ, ಅವಾಗೂ ಅಷ್ಟೇ ಭಾರಿ ಅನಿಸ್ತತಿ. ನೀವು ಹಂಗೆ ಘಟಘಟ ಅಂತೇಳಿ ಕುಡಿದು ನೋಡ್ರಿ, ಅವಾಗೂ ನಿಮ್ಗೆ ಅಷ್ಟೇ ಇಷ್ಟ ಆಗ್ತೈತೆ ರೀ. ಈ ರೀತಿಯಾಗಿ ಮಾಡ್ಬೋದು, ಭಾಳ ಸಿಂಪಲ್ ಆಗಿರಿ. ಇದನ್ನು ತಿನ್ಬೇಕಾದ್ರೆ ನೋಡಿರಿ, ಅದು ಅಕಸ್ಮಾತ್ ತಣ್ಣಗಾಗಿತ್ತು ಅಂತಂದ್ರೆ ವಾಪಸ್ ಬಿಸಿ ಮಾಡಿರಿ. ಆಮೇಲೆ ಒಂದು ಯಾವುದ್ರ ಪ್ಲೇಟ್ನಾಗ ಅಥವಾ ಬೌಲ್ದಾಗ ಈ ರೀತಿ ಪೂರಿಗಳನ್ನು ಅಥವಾ ಹೋಳಿಗೆಗಳನ್ನು ಹಾಕಿ ಅದ್ರ ಮೇಲೆ ಈ ಕಾಯಿ ಹಾಲನ್ನು ಹಾಕ್ಕೊಂಡು ನೀವು ಇದನ್ನು ಸವಿಬೋದು ರೀ. ಭಾಳ ವಿಶೇಷವಾಗಿರುವಂತಹ ಸಾಂಪ್ರದಾಯಿಕವಾಗಿರುವಂತಹ ಯುಗಾದಿಗೆ ಭಾಳ ಪ್ರೀತಿಯಿಂದ ಮಾಡುವಂತಹ ಈ ಒಂದು ಹಾಲು ಹೋಳಿಗೆಯನ್ನು ನೀವು ತಪ್ಪಲಾರ್ದ ಹಬ್ಬಕ್ಕೆ ಮಾಡಿರಿ. ಹೆಂಗೆ ಬಂದಿತ್ತು ಅನ್ನೋದನ್ನು ಸವಿರುಚಿಯ ಸೊಬಗು ಅವರ ಕಮೆಂಟ್ ಬಾಕ್ಸ್ನಾಗ ಬರೀದಂತರೂ ಮರೆಯೋಕ್ಕೆ ಹೋಗ್ಬೇಡ. ಹಂಗೆ ಈ ರೆಸಿಪಿ ತಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ಅಥವಾ ಗೊತ್ತಿರಲಾರ್ದ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.